ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ ಇದುವರೆಗೂ ಸಹ 8ನೇ ಕಂತು ಹಣ ಆದರೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಆದರೆ ಇದೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ತಾವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ, ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಸುಮಾರು ಫಲಾನುಭವಿಗಳಿಗೆ 8ನೇ ಕಂತು ಹಣ ಆದರೆ ಇದುವರೆಗೂ ರಿಸೀವ್ ಆಗಿಲ್ಲ. 1ರಿಂದ 7ನೇ ಕಂತು ಹಣ ಬಂದಿದೆ, ಬಟ್ 8ನೇ ಕಂತು ಹಣ ಆದರೆ ರಿಸೀವ್ ಆಗಿಲ್ಲ. ಈ ಫಲಾನುಭವಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಪ್ರಶ್ನೆ, ಈಗ ಸರ್ ನೀವು ಹೇಳ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಏಪ್ರಿಲ್ ಮೊದಲನೇ ವಾರದಿಂದನೇ ಬರ್ತಿದೆ ಅಂತ ಹೇಳಿಬಿಟ್ಟು, ಬಟ್ ನಮಗೆ ಇದುವರೆಗೂ ಸಹ 8ನೇ ಕಂತು ಹಣ ಆದರೆ ರಿಸೀವ್ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ದೀರಾ. ಅಂತಹ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, 8ನೇ ಕಂತು ಹಣ ಬಿಡುಗಡೆ ಆಗಿ ಈಗ ಏಪ್ರಿಲ್ 3ನೇ ತಾರೀಕಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ಬರ್ತಿದೆ. ನೋಡಿ, ಏಪ್ರಿಲ್ 3ನೇ ತಾರೀಕು ಸ್ಟಾರ್ಟ್ ಆದಾಗ ಪ್ರತಿದಿನವೂ ಸಹ ಒಂದಿಷ್ಟು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ರಿಸೀವ್ ಆಗ್ತಿತ್ತು. ಬಟ್ ಇದು ನೋಡಿ, ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇತ್ತು ಅಂತಹ ಫಲಾನುಭವಿಗಳಿಗೆ ಕಳೆದ 4 ದಿನಗಳಿಂದ ಇದರ ಒಂದು ಪ್ರೋಸೆಸ್ ಆದರೆ ಸ್ಪೀಡಪ್ ಆಗಿದೆ. ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ. ನನಗೆ ಫಲಾನುಭವಿಗಳು ರಿಪೀಟೆಡ್ ಆಗಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ, ಕಳೆದ 4 ದಿನಗಳಿಂದ ಸರ್ ನನಗೆ 8ನೇ ಕಂತು ಹಣ ರಿಸೀವ್ ಆಯಿತು, 8ನೇ ಕಂತು ಹಣ ರಿಸೀವ್ ಆಯಿತು ಅಂತ. ಹಾಗಾಗಿ ಯಾರಿಗಾದರೆ 8ನೇ ಕಂತು ಹಣ ಇನ್ನೂ ಸಹ ಬಂದಿಲ್ಲ ಅಂತಹ ಫಲಾನುಭವಿಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ತುಂಬಾ ತುಂಬಾ ಇದೆ. ಯಾಕಂತ ಅಂದರೆ 8ನೇ ಕಂತು ಹಣ ಆದಷ್ಟು ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು. ಇನ್ನು ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಇನ್ನು 4ರಿಂದ 5 ದಿನಗಳ ಕಾಲ ಅಷ್ಟೇ ಕಾಲಾವಕಾಶ ಇದೆ. ಹಾಗಾಗಿ ಸರ್ಕಾರ ಫಲಾನುಭವಿಗಳಿಗೆ ಯಾರಿಗೂ ಮೋಸ ಆಗಬಾರ್ದು ಅಂತ ಹೇಳಿಬಿಟ್ಟು ಪೆಂಡಿಂಗ್ ಇರುವಂತಹ ಹಣ ಆಗಿರ್ಬೋದು ಅಥವಾ 8ನೇ ಕಂತು ಹಣ ಆಗಿರ್ಬೋದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ. ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ 8ನೇ ಕಂತು ಹಣ. ನಿಮ್ಗೇನಾದರೂ ಪೆಂಡಿಂಗ್ ಇದ್ದರೆ ಯಾರು ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕೇವಲ 3ರಿಂದ 4 ದಿನಗಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ರಿಸೀವ್ ಆಗುತ್ತೆ. ನೋಡಿ, ಅಪ್ ಟು 8ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಯಾವುದಾದ್ರೂ ಕಂತು ಹಣ ಪೆಂಡಿಂಗ್ ಇದ್ದರೆ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ ಪೆಂಡಿಂಗ್ ಹಣನೂ ಸಹ ಜಮಾ ಆಗ್ತಿದೆ. ಇಲ್ಲಿ ಫಲಾನುಭವಿಗಳಿಗೆ ಒಟ್ಟು 6,000 ಹಣ 4,000 ಹಣನೂ ಸಹ ಜಮಾ ಆಗ್ತಿದೆ. ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಪ್ ಟು 8ನೇ ಕಂತು ಹಣದವರೆಗೂ ಪ್ರತಿಯೊಂದು ಫಲಾನುಭವಿಗೂ ಈಗ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಸ್ಟಾರ್ಟ್ ಆಗೋ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಗ್ಯಾರಂಟಿಯನ್ನಾದರೆ ಕೊಟ್ಟಿದೆ. ಹಾಗಾಗಿ ನೀವು ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿದ್ದೀರಾ, ಇನ್ನು ಕೇವಲ ಒಂದು 4ರಿಂದ 5 ದಿನಗಳ ಕಾಲ ವೆಯ್ಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಫಲಾನುಭವಿಗಳಿಗೆ ಯಾವ ಕಂತು ಹಣ ಬಂದಿದೆ, ಯಾವ ಕಂತು ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.